ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರೋಮಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಸ್ವಾಮಿ ಬೇಡ, ಅವರು ಇಲ್ಲೇ ಪೂಜೆ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ ಸಿಎಂ ಹಾಗೂ ಫೋನ್ ಖಂಡಿತ ಬಂದ್ಬಿಟ್ಟು ಸರ್ಕಾರದಲ್ಲಿ ಹೈಕಮಾಂಡ್ ಏನಿದೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಇವತ್ತು ಗುಡಿ ಕೊಟ್ಟು ಉರುಳು ಸೇವೆ ಮಾಡಿ ದೇವರಿಗೆ 101 ತೆಂಗಿನಕಾಯಿ ಹೊಡೆದು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿ ಎಂ ಮಾಡಬೇಕಂತ ದೇವರಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬ್ರಾಹ್ಮಿನ್ ಎಷ್ಟು ಜಾತಿ ವರ್ಗ ಇದು ಎಲ್ಲರೂ ಸೇರಿ ದೇವರಲ್ಲಿ ಇವತ್ತು ಬೇಡ್ಕೊಂಡು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ದೇವ್ರ ಬಂದು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿ ಎಂ ಮಾಡಿದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ, 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 ಡಾಕ್ಟರ್ ಜಿ ಪರಮೇಶ್ವರ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ, ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ, ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ. Almost 45 Dalit organizations, state level leaders, national level leaders come together and demanding for Dalit Chief Minister. See, there are 5 important persons, including Mallikarjun Kharge. Mallikarjun Kharge is number 1 option. Second option is K.H. Muniyappa, senior most leader. Third option is Dr. G. Parmeshwar, who has got lot of experience with 8 years as chief of KPCC. And Mr. Madhevappa, well known, Ambedkarite, he is the aspirant also, Mr. Jarkiwali. Okay. These 5 people are there. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ ಸಿಎಂ ಬಗ್ಗೆ. ಇವತ್ತಿನ ದಿವಸ ನಾವೆಲ್ಲರೂ ದಲಿತರು ಎಲ್ಲ ವರ್ಗದವರು ಏನು ಕೇಳ್ತಾ ಇದ್ದೀರ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನಾಂಗದವರು ಏನೆಲ್ಲ ಇವತ್ತು ಸಿ ಎಂ ಬದಲಾವಣೆ ಆದರೆ ನೀವು ದಲಿತರನ್ನ ಮಾಡಬೇಕು ಅಂತ 78 ವರ್ಷದಿಂದ ನೀವು ಬಂದ್ಬಿಟ್ಟು ದಲಿತರಿಗೆ ಮೋಸ ಮಾಡಿದ್ದೀರಾ. ಯಾವುದೋ ಒಂದು ಒಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. ಇದು ಒಂದು ಒಳ್ಳೆಯ ಅವಕಾಶ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನೀವು ಕರ್ನಾಟಕದಲ್ಲಿ ದಲಿತರನ್ನ ಸಿ ಎಂ ಮಾಡಲೇಬೇಕಾಗತ್ತೆ. ಇವತ್ತು ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿಲ್ಲ ಅಂದರೆ ಅವರಲ್ಲಿ ಸಿಕ್ಕಾಪಟ್ಟೆ ಹಗರಣ ಇಡಿ ಕೇಸುಗಳು ಇದೆ. ಅವ್ರಿಗೆ ಕೊಡಬೇಕಂತ ಕಾಂಗ್ರೆಸ್ ಕೊಡಬೇಕಂತ ಆಸೆ ಇದೆ, ಬಟ್ ಕೊಡೋಕ್ಕಾಗಲ್ಲ. ಕೊಡಂಗಿದ್ರೆ 21ನೇ ತಾರೀಕು ನವಂಬರು ಪ್ರಮಾಣ ವಚನ ತಗೊಂಡ್ಬಿಡ್ತಾರೆ. ಇಷ್ಟು ಗೊಂದಲ ಇರ್ತಾ ಇದೆ, ಕೊಡೋಕ್ಕಾಗ್ತಾ ಇಲ್ಲ, ಕೊಡೋದು ಇಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಅವಕಾಶನೇ ಇಲ್ಲ ಅಂತ ಇಲ್ಲ, ಇದೆ. ಅವರು ಇನ್ನು 2 ವರ್ಷ ಅವರು ಅಧ್ಯಕ್ಷರಾಗಿರಲಿ, ಅವರೇ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ 2028ಗೆ ಎಲೆಕ್ಷನ್ ಬರುತ್ತೆ. 140 ಇರೋಂಥ ಸೀಟು 180 ಸೀಟು ಆಗುತ್ತೆ. ಏನಲ್ಲ ಇವತ್ತು ದಲಿತರನ್ನ ಸಿ ಎಂ ಮಾಡಿದರೆ ಕಾಂಗ್ರೆಸ್ ಶಾಶ್ವತವಾಗಿ ಕರ್ನಾಟಕದಲ್ಲಿ ಇರುತ್ತೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ. ಇವತ್ತೇನಾರ ನೀವು ದಲಿತರನ್ನ ಸಿ ಎಂ ಮಾಡಿದರೆ ಎಲ್ಲ ದಲಿತರು, ಎಲ್ಲ ಹಿಂದುಳಿದವರು, ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಹಿಂದುಳಿದವರು ಎಲ್ಲ ಒಗ್ಗಟ್ಟಾಗ್ತಾರೆ. 80% ದೇಶದಲ್ಲಿ ಕಾಂಗ್ರೆಸ್ಗೆ ಕನ್ವರ್ಟ್ ಆಗಿಬಿಡ್ತಾರೆ. ಅದರಿಂದ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಖರ್ಗೆಜಿಗೆ ಏನು ಹೇಳ್ತೀರಂದರೆ ಇವತ್ತು ನಿಮಗೆ ಒಳ್ಳೆಯ ಅವಕಾಶ ಇದೆ.
ನಿಮ್ಮ ಪಾರ್ಟಿನಲ್ಲಿ ಒಬ್ಬರಿಗಿಂತ ಒಬ್ಬರು ಒಳ್ಳೆ ನಾಯಕರಿದ್ದಾರೆ ದಲಿತರಲ್ಲಿ. ಅದರಿಂದ ಇವತ್ತು ಒಳ್ಳೆ ಯಾರನ್ನ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ತೊಗೊಂಬರ್ತಾರಂದರೆ ವಿದೇಶದಿಂದ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಳ್ಳೆ ನಾಯಕತ್ವ ಇದೆ. ಅವ್ರನ್ನ ಸಿ ಎಮ್ ಮಾಡಿ, ದಲಿತರಲ್ಲಿ ಅವ್ರನ್ನ ಸಿ ಎಮ್ ಮಾಡಿದ್ರೆ ನಮ್ಮ ಕರ್ನಾಟಕದ ಜನಕ್ಕೂ ದೇಶಕ್ಕೂ ಕಾಂಗ್ರೆಸ್ಗೆ ತುಂಬ ಒಂದು ಒಳ್ಳೆ ಇದಿರುತ್ತೆ, ಫ್ಯೂಚರ್ ಇರುತ್ತೆ, ಒಂದು ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ. ನಮ್ಮ ದಲಿತರ ನಾಯಕನ ಮಾಡಲೇಬೇಕು. ನೀವು ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ. ಇತಿಹಾಸದಲ್ಲಿ ಇದ್ದೋಗುತ್ತೆ ಕಾಂಗ್ರೆಸ್ಸು. ಅದರಿಂದ ದಯವಿಟ್ಟು ನೀವು 78 ವರ್ಷದಿಂದ ಮಾಡಿದಂಥ ಕಾಂಗ್ರೆಸ್ ತಪ್ಪು ಇವತ್ತು ರಾಹುಲ್ ಗಾಂಧಿ ಮಾಡೋಕ್ಕೆ ಹೋಗಬಾರ್ದು, ಸೋನಿಯಾ ಗಾಂಧಿ ಮಾಡಬಾರ್ದು, ನಮ್ಮ ಖರ್ಗೆ ಸಾಹೇಬರು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ